ವಿದ್ಯಾರ್ಥಿಗಳು ನಿಮಗೆಲ್ಲ ಮತ್ತೆ ನನ್ನ ವಿಡಿಯೋಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮಾಡೋಣ FA3 ಕ್ವಶನ್ ಪೇಪರನ್ನು. ವಿದ್ಯಾರ್ಥಿಗಳು ಆಲ್ರೆಡಿ ನಾನು FA1 FA2 ಕ್ವಶನ್ ಪೇಪರ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಅದು ನೋಡಿಲ್ಲ ಅಂದರೆ ನೋಡಿ. ಈ FA1 FA2 ಮತ್ತು ಯಾವುದೇ ಇವು ಟೆಸ್ಟ್ಗಳಾಗಿರ್ಬೋದು, ಘಟಕ ಪರೀಕ್ಷೆಗಳಾಗಿರ್ಬೋದು, ಇವುಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳನ್ನು SSLC ವಾರ್ಷಿಕ ಪರೀಕ್ಷೆಗೆ ತಯಾರಿ ಮಾಡುವುದು. ಹಾಗಾಗಿ ನಾವು ಇಲ್ಲಿ ಪರೀಕ್ಷೆಗಳಲ್ಲಿ ಈ ಘಟಕ ಪರೀಕ್ಷೆ ಮತ್ತು FAಗಳಲ್ಲಿ ಏನು ಮಾಡಿರ್ತೀವಪ್ಪ ಅಂದ್ರೆ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಆದಷ್ಟು ಹೆಚ್ಚು ಕೇಳ್ತೀವಿ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅಂದ್ರೆ ಈ ಹೆಚ್ಚು ಈ ಘಟಕ ಪರೀಕ್ಷೆ ಆಗಿರ್ಬೋದು, ಪ್ರಿವಿಯಸ್ ಇಯರ್ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಹಳೆ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಇವುಗಳನ್ನು ಬಿಡಿಸುವುದರಿಂದ ನಿಮ್ಗೆ ಏನಾಗ್ತೈತಪ್ಪ ಅಂದ್ರೆ SSLC ಪ್ರಶ್ನೆ ಪತ್ರಿಕೆ ಬಿಡಿಸುವುದು ಅತಿ ಸುಲಭ ಆಗಿಬಿಡ್ತೈತಿ. ಮತ್ತು ಆ ಪ್ರಶ್ನೆಗಳೇ ಹೊಳ್ಳೆ ಏನಾಗ್ತಿರ್ತಾವಪ್ಪ ಅಂದ್ರೆ ರಿಪೀಟ್ ಆಗ್ತಿರ್ತಾವು. ಹಾಗೆ ನೀವು ಹೆಚ್ಚು ಮಾಡಪ್ಪ ಅಂದ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ರಿ. ವಿದ್ಯಾರ್ಥಿಗೆ ಈ ವಿಡಿಯೋದ ಕೊನೆಯಲ್ಲಿ FA3ಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀನಿ. ಹಾಗಾಗಿ ವಿಡಿಯೋನ ಕೊನೆಯವರೆಗೆ ನೋಡಿ. ವಿದ್ಯಾರ್ಥಿಗಳು FA3ಗೆ ಹೇಳ್ಬೇಕಾಗಿತ್ತಪ್ಪ ಅಂದ್ರೆ ಮುಖ್ಯವಾಗಿ ನಾವು ಭಾಗ 2ರಿಂದ 4 ಅಧ್ಯಾಯಗಳನ್ನ ಸೆಲೆಕ್ಟ್ ಮಾಡಿರ್ತೀವಿ. ಕೆಲವೊಬ್ರು ಬೇರೆ ಬೇರೆ ತಗೊಂಡಿರ್ಬೋದು, ಅವ್ರು ಎಷ್ಟು ಕಂಪ್ಲೀಟ್ ಮಾಡಿರ್ತಾರ ಅಷ್ಟನ್ನು ಪರಿಗಣಿಸಿ ಕೂಡ ಮಾಡಿರ್ಬೋದು. ಹೆಚ್ಚಾಗಿ ಏನಪ್ಪಾ ಅಂದ್ರೆ 4 ಅಧ್ಯಾಯಗಳನ್ನೇ ಪರಿಗಣಿಸಿರ್ತಾರ. ಅವು 4 ಯಾವಪ್ಪ ಅಂದ್ರೆ ನಮ್ಮ ಮೊದಲ 4 ಭಾಗ 2ರಲ್ಲಿ ಇರ್ತಕ್ಕಂಥವು ಮುಖ್ಯವಾಗಿ ತ್ರಿಕೋನಮಿತಿಯ ಪ್ರಸ್ತಾವನೆ, ತ್ರಿಕೋನಮಿತಿಯ ಕೆಲವು ಅನ್ವಯಗಳು, ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ನೀವು ಆಲ್ರೆಡಿ FA1 FA2 ಬರ್ದೈತ್ರಿ. ನಿಮ್ಗೆ ಗೊತ್ತದ ಈ ಎಷ್ಟು ಅಂಕಕ್ಕೆ ಇರ್ತೈತಪ್ಪ ಅಂದ್ರೆ ಅದು 20 ಅಂಕದ ಒಂದು ಪರೀಕ್ಷೆ ಆಗಿರ್ತೈತಿ. ಇಲ್ಲಿ ನೋಡಪ್ಪ ಮುಖ್ಯವಾಗಿ ಹೇಳ್ಬೇಕಾಗಿತ್ತು ಅಂದ್ರೆ ಈ 20 ಅಂಕದಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ 2 ಇರ್ತಾವು, ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ ನೇರವಾಗಿ ಉತ್ತರ ಬರೆಯೋದು ಅವು 1 ಮಾರ್ಕ್ಸಿಂದ 2 ಅಂಕಗಳಿರ್ತಾವೆ, ಅದಕ್ಕೆ 2 ಅಂಕ ಆಯ್ತು. ಮತ್ತು 2 ಮಾರ್ಕ್ಸಿನ 3 ಪ್ರಶ್ನೆಗಳಿರ್ತಾವೆ, 3 2 6. ಇನ್ನು 3 ಅಂಕದ್ದು 2 ಪ್ರಶ್ನೆಗಳಿರ್ತಾವೆ, 2 3 6 ಅಂಕ ಆಯ್ತು. ಇನ್ನು ಇಲ್ಲಿ ಕೂಡ ಏನಪ್ಪಾ 4 ಅಂಕದ ಒಂದು ಪ್ರಶ್ನೆ ಇರ್ತೈತಿ, 4 1 4. ಇದೇನಪ್ಪಾ ಅಂದ್ರೆ ಈ ಮಾದರಿ ಒಳಗೆ ಏನಪ್ಪಾ ಅಂದ್ರೆ 20 ಅಂಕದ ಒಂದು ಪರೀಕ್ಷೆ ಇರ್ತೈತಿ. ಹೆಚ್ಚು ಎಲ್ಲರೂ ಇದೇ ತರ ಮಾಡಿತಪ್ಪ, ಕೆಲವೊಬ್ರು ಬೇರೇನು ಮಾಡಿರ್ಬೋದು. ಆದ್ರ ಈ ನಾವು ಪರಿಗಣಿಸಿರ್ತಕ್ಕಂಥ 4 ಅಧ್ಯಾಯಗಳನ್ನ ನೋಡಿದ್ರ ಇಲ್ಲಿ ಈ 4 ಅಧ್ಯಾಯದಿಂದ 5 ಅಂಕದ ಪ್ರಶ್ನೆ ಬರೋದು ಕಷ್ಟಪ್ಪ. ಹಾಗಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ 4 ಅಂಕದ ಪ್ರಶ್ನೆಯನ್ನೇ ತಗೊಂಡ್ಬಿಟ್ಟಿರ್ತಾರ. ಇಲ್ಲಿ ನಾವು ನೋಡೋಣ ಇವಾಗ 4 ಅಂಕದ ಪ್ರಶ್ನೆಗೆ ಈ 4 ಅಧ್ಯಾಯಗಳಲ್ಲಿ ಯಾವ್ದ್ರಿಂದ ಬರ್ತೈತಿ. 3 ಅಂಕದ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರ್ತೈತಿ, 2 ಅಂಕದ ಪ್ರಶ್ನೆ ಯಾವುದು, ಅದನ್ನೆಲ್ಲ ನಾವು ನೋಡ್ಕೊಳ್ಳೋಣ. ಮುಖ್ಯವಾಗಿ ನಾವು ಇಲ್ಲಿ ಏನಿರ್ಬೇಕಪ್ಪ ಅಂದ್ರೆ ನಮ್ದು ಗುರಿ SSLC ವಾರ್ಷಿಕ ಪ್ರಶ್ನೆ ಪತ್ರಿಕೆನೇ ಇರಬೇಕು. ಅದರಲ್ಲಿ 3 ಅಂಕದ್ದು ಯಾವ ಅಧ್ಯಾಯದಿಂದ ಬರ್ತಾವ ಇದ್ರಾಗ ಕೂಡ ನಾವು ಅದೇ ಅಧ್ಯಾಯದಿಂದ ಕೇಳಬೇಕು. 4 ಮಾರ್ಕ್ಸಿನ ಯಾವ ಅಧ್ಯಾಯದಿಂದ ಬರ್ತಾವ ಇಲ್ಲಿ ಕೂಡ ಅದನ್ನೇ ಅಧ್ಯಾಯದಿಂದ ಕೇಳಬೇಕು. ಹಾಗಾಗಿ ಇವು 4 ಅಧ್ಯಾಯಗಳನ್ನು ನೋಡಿದಾಗ ನಮಗೂ 4 ಮಾರ್ಕ್ಸಿನ ಪ್ರಶ್ನೆ ಹಳೆ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದಾಗ ಏನಾಯ್ತು ಅಂದ್ರೆ ಅದು ತ್ರಿಕೋನಮಿತಿಯ ಕೆಲವು ಅನ್ವಯಗಳಿಂದ ಇತ್ತು. ಹಾಗಾಗಿ ಈಗ ನಿಮ್ಗೆ ಟೆಸ್ಟ್ಕ FA3ಗೆ ಅದೇ ಅಧ್ಯಾಯದಿಂದ ಒಂದು 4 ಮಾರ್ಕ್ಸದ ಪ್ರಶ್ನೆ ಇರ್ತೈತಿ. ಹಾಗೆ 4 ಮಾರ್ಕ್ಸಿನ ಒಂದು ಪ್ರಶ್ನೆ ಅಂದ್ರೆ ಮುಗಿತು. ಇನ್ನು 3 ಅಂಕದ 2 ಪ್ರಶ್ನೆಗಳದಾವಪ್ಪ. ಹಾಗಾದ್ರೆ 3 ಅಂಕದ ಯಾವ್ಯಾವ ಅಧ್ಯಾಯಗಳನ್ನು ಕೇಳ್ಬೋದು. ನಮ್ಮ ಎನ್ಯುವಲ್ ಎಕ್ಸಾಮ್ದಾಗ ಯಾವ ಅಧ್ಯಾಯದಿಂದ 3 ಅಂಕದ ಪ್ರಶ್ನೆ ಬರ್ತಾವ, ಈ 4 ಅಧ್ಯಾಯದಾಗ 3 ಅಂಕದ ಪ್ರಶ್ನೆಗಳು ಬರ್ತಕ್ಕಂಥ ಅಧ್ಯಾಯಗಳು ಯಾವದಾವ ಅಂದ್ರ ಒಂದು ವೃತ್ತಗಳು. ಇಲ್ಲಿ ಏನಪ್ಪಾ ಅಂದ್ರೆ 2 ಪ್ರಮೇಯಗಳದಾವ, ಆಲ್ರೆಡಿ ನಿಮ್ಗೆ ಗೊತ್ತದ, ನೀವೆಲ್ಲ ಪ್ರಾಕ್ಟೀಸ್ ಮಾಡಿರಿ. ಪ್ರಮೇಯ 10.1 ಮತ್ತು 10.2. ಆ 2 ಫಿಕ್ಸ್ ಆ ಪ್ರಮೇಯನ್ನ ಒಂದನ್ನ 3 ಅಂಕಕ್ಕೆ ಕೇಳ್ತಾನ. ಮ್ಯಾಕ್ಸಿಮಮ್ ನೆನಪಿಟ್ಕೋರಿ 10.2 ಬರ್ತೈತಿ. ಅದನ್ನ ಫಿಕ್ಸ್ ಪ್ರಾಕ್ಟೀಸ್ ಮಾಡ್ರಿ. 4-5 ವರ್ಷದ ಹಿಂದಿನ ಕ್ವಶನ್ ಪೇಪರ್ ತೆಗೆದು ನೋಡಿದ್ರ ಆ ಪ್ರಮೇಯ ಪ್ರತಿ ಸಲ ರಿಪೀಟ್ ಆಗೈತಿಪ್ಪ. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಿಗೆ ಇರ್ಲಾಕೆ ಬೇಕದು. ಇವು ನಿಮ್ಗೂ ಕೂಡ ಏನಪ್ಪಾ ಅಂದ್ರೆ ಫಿಕ್ಸ್ ಈ ಟೆಸ್ಟ್ನಾಗೂ ಇರ್ತೈತಿ, ಮುಂದೆ ಎನ್ಯುವಲ್ ಎಕ್ಸಾಮ್ದಾಗೂ ಅದೇ ಬರ್ತೈತಿ. ಹಾಗೆ ಫಿಕ್ಸ್ ಪ್ರಾಕ್ಟೀಸ್ ಮಾಡ್ರಿ. ಇವತ್ತೊಂದು ಕ್ವಶನ್ ಆಯ್ತು. ಇನ್ನೊಂದು 3 ಅಂಕದ ಪ್ರಶ್ನೆ ಏನಪ್ಪಾ ಅಂದ್ರೆ ಹಳೆ ಪ್ರಶ್ನೆ ಪತ್ರಿಕೆ ತೆಗೆದು ನೋಡಿದಾಗ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿಂದ 3 ಮಾರ್ಕ್ಸಿನ ಪ್ರಶ್ನೆ ಕೇಳ್ಯಾನ. ಮತ್ತೆ ತ್ರಿಕೋನಮಿತಿಯ ಪ್ರಸ್ತಾವನೆಯಿಂದನೂ ಫಿಕ್ಸ್ 3 ಮಾರ್ಕ್ಸಿನ ಫಿಕ್ಸ್ ಬಂದೇ ಬರ್ತೈತಿ. ಹಾಗಾಗಿ ಈಗ ನಮಗೆ ಒಂದೇ 3 ಅಂಕದ ಕೇಳ್ಬೇಕಾಗಿತ್ತಪ್ಪ ಅಂದ್ರ ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ತಪ್ಪ ಅಂದ್ರ ತ್ರಿಕೋನಮಿತಿಯ ಪ್ರಸ್ತಾವನೆಯನ್ನೇ ಸೆಲೆಕ್ಟ್ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಇಲ್ಲಿ 8.2 ಮತ್ತು 8.3ರಾಗ ಆಪ್ಷನ್ಸ್ ಕೊಡ್ತಾನ. 2 ಪ್ರಶ್ನೆ ಕೇಳ್ತಾನ, ಒಂದೇ ಬಿಡಿಸ್ರಿ ಅಂತ ಹೇಳ್ತಾನ. ನೀವು 2 ಮಾಡಿದ್ರ ಸಾಕು. ಹಾಗೆ ಫಿಕ್ಸ್ ಏನಪ್ಪಾ ಅಂದ್ರ ಈಗ FA3ಗೆ ತ್ರಿಕೋನಮಿತಿಯ ಪ್ರಸ್ತಾವನೆಯಿಂದ 3 ಅಂಕದ ಒಂದು ಪ್ರಶ್ನೆ ಬರ್ತೈತಿ. ಮತ್ತೆ ಎನ್ಯುವಲ್ ಎಕ್ಸಾಮ್ದಾಗೂ ಫಿಕ್ಸ್ ಬಂದೇ ಬರ್ತೈತಿ. ಇನ್ನು 2 ಅಂಕದ 3 ಪ್ರಶ್ನೆಗಳ ಕೇಳ್ಬೇಕಲ್ಲ. ಹಾಗಾಗಿ ಈಗ ನಾವು ಇಲ್ಲಿ ಎಲ್ಲ ಕೇಳಪ್ಪ ಅಂದ್ರ
ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಏನ್ ಮಾಡಪ್ಪ ಅಂದ್ರ 2 ಅಂಕದ 2 ಪ್ರಶ್ನೆಗಳನ್ನ ಕೇಳ್ಬಿಡೋಣ. 2 ಪ್ರಶ್ನೆಗಳು ಬರ್ತಾವ. ಎನ್ಯುವಲ್ ಎಕ್ಸಾಮ್ದಾಗ ಕೂಡ ಇದೇ ತರ ಬರ್ತಾವ. ಇಲ್ಲ ಇಲ್ಲಿ 2 ಅಂಕದ 1 ಬಂದು 3 ಅಂಕದ ಕೂಡ ಎನ್ಯುವಲ್ ಎಕ್ಸಾಮ್ದಾಗ ಬರೋ ಸಾಧ್ಯತೆ ಬಹಳಷ್ಟು ಐತಪ್ಪ. ಇನ್ನು ತ್ರಿಕೋನಮಿತಿಯ ಪ್ರಶ್ನೆಗಳಾಗ ಇನ್ನು 2 ಅಂಕದ ಇನ್ನೂ ಒಂದು ಕೂಡ ನಾವು ಕೇಳಬಹುದು. ಅದಾವಪ್ಪ ಅಲ್ಲಿ 2 ಅಂಕದ ಪ್ರಶ್ನೆಗಳು. ಇನ್ನು 1 ಅಂಕದ 4 ಪ್ರಶ್ನೆಗಳು ಕೇಳಬೇಕು. 2 ಬಹು ಆಯ್ಕೆ ಪ್ರಶ್ನೆ ಒಳಗ ಮತ್ತು ಒಂದ್ ಏನಪ್ಪಾ ಅಂದ್ರ 2 ನೇರ ಪ್ರಶ್ನೆಯಲ್ಲಿ. ಇಲ್ಲಿ ಬಹು ಆಯ್ಕೆಗಳು ಕೇಳಕ್ ಏನಪ್ಪಾ ಅಂದ್ರ ತ್ರಿಕೋನಮಿತಿ ಪ್ರಸ್ತಾವನೆ ಒಳಗದಪ್ಪ. ಯಾವ್ದಾದ್ರು ಒಂದು ತ್ರಿಕೋನಮಿತಿ ಅನುಪಾತದ ಬೆಲೆ ಕೊಟ್ಬಿಡುದು. ಈಗ ಸೈನ್ ತೀಟಾ ಬೆಲೆ ಕೊಟ್ಬಿಡುದಪ್ಪ. ಈಗ ಸೈನ್ ತೀಟಾ = 3/5 ಐತಿ. ಹಾಗಾದ್ರ ಕೊಶಕ್ ತೀಟಾ ಬೆಲೆ ಎಷ್ಟು ಅಂತ ನೇರ ಅಂಕದ ಒಂದು ಪ್ರಶ್ನೆ ಬಹು ಆಯ್ಕೆ ಒಳಗೆ ಕೇಳಿ 4 ಆಪ್ಷನ್ ಕೇಳ್ಬೋದು. ಯಾಕಪ್ಪ ಅಂದ್ರ ಈ ಸೈನ್ ತೀಟಾದ ವಿಲೋಮ ಯಾವ್ದಪ್ಪ ಕೊಶಕ್ ತೀಟಾ ಐತಿ. ಹಾಗೆ ನೀವೇನ್ ಮಾಡ್ತೀರಪ್ಪ ಅಂದ್ರ 5/3 ಅಂತ ಬರ್ದ್ ಬಿಡ್ತೀರಿ. ಈ ತರ ಪ್ರಶ್ನೆಗಳೇನಪ್ಪ ಅಂದ್ರ ಬಹಳಷ್ಟು ಸಲ ಕೇಳ್ಯಾನ. ಹಾಗಾಗಿ ಒಂದು ಬಹು ಆಯ್ಕೆ ಪ್ರಶ್ನೆ ಇಲ್ಲಿ ಕೇಳ್ಬೋದು, ಮತ್ತೊಂದು ನೇರ ಅಂಕಕ್ಕೂ ಒಂದ್ ಅಂಕಕ್ಕೂ ಕೇಳ್ಬಹುದು. ಇನ್ನು ವೃತ್ತಗಳು ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರ ಅಲ್ಲಿ ಬಹು ಆಯ್ಕೆ ಕೇಳ್ತಕ್ಕಂಥ ಪ್ರಶ್ನೆಗಳು ಅದಾವು. ಯಾವಪ್ಪ ಅಂದ್ರ ಈಗ ನೀವು ನೋಡಿದ್ರಪ್ಪ ಅಂದ್ರ ಅಧ್ಯಾಯ 10.1ರಾಗ ವೃತ್ತದ 2 ಬಿಂದುಗಳ ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗುವ ರೇಖೆಯನ್ನು ಏನಂತಾರ ಅಂತೇಳಿ ಕೇಳಬಹುದು. ವೃತ್ತ ಛೇದಕ, ವೃತ್ತ ಸ್ಪರ್ಶಕ ಬಗ್ಗೆನೂ ಪ್ರಶ್ನೆಗಳು ಕೇಳ್ಯಾರ. ಮತ್ತೇನಪ್ಪಾ ಅಂದ್ರ ಅಲ್ಲಿ ಕೋನಗಳ ಬೆಲೆ ಸಂಬಂಧಪಟ್ಟಂಗ ಈ ತರ ಏನಪ್ಪಾ ಅಂದ್ರ ಇದೊಂದು ಸ್ಪರ್ಶಕ, ಇದ್ರ ಒಂದು ತ್ರಿಭುಜ ಕೊಟ್ಕಿಂದ ಇದು ತೀಟಾನ ಬೆಲೆನೂ ಕೂಡ ನಿಮ್ಗ ಕೇಳ್ಬೋದು. ಯಾಕಪ್ಪ ಇದು 90 ಡಿಗ್ರಿ ಆಗ್ತೈತಿ. ನಿಮ್ಗೆ ಗೊತ್ತೈತೆ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಲಂಬವಾಗಿರ್ತಾವು. ಹಾಗಾಗಿ ಇದು 90 ಡಿಗ್ರಿ ಆದ್ರೆ ಇವೆರಡು ಕೂಡಿಸ್ರು 90 ಆಗ್ಬೇಕು, 3 ಕೂಡಿಸ್ರು 180 ಆಗ್ಬೇಕಾಗಿತ್ತು. ಇದ್ರಾಗ 2ರಾಗ ಒಂದು ಬೆಲೆ ಕೊಡ್ತಾನೆ. ಇದು 50 ಆದ್ರೆ ಇದು ಬೆಲೆ ಎಷ್ಟು ಅಂದಾಗ 40 ಆಗ್ತೈತಿ. ಈ ತರ ಪ್ರಶ್ನೆಗಳು ಬಹಳ ಸಲ ಕೇಳೋಣ. ನಿಮ್ಗೆ ಬಹು ಆಯ್ಕೆ ಒಳಗೆ ಈ ತರ ಪ್ರಶ್ನೆಯನ್ನ ವೃತ್ತಗಳಿಂದ ಕೇಳಬಹುದು. ಫಿಕ್ಸ್ ಇದ್ರಾಗಿನ ಒಂದು ಪ್ರಶ್ನೆ 1 ಅಂಕಕ್ಕೆ ಇದ್ದೇ ಇರ್ತೈತಿ. ಅದಕ್ಕೇನಪ್ಪ ಅಂದ್ರೆ ಮುಖ್ಯವಾಗಿ 10.1 ಅಧ್ಯಾಯದೊಳಗೆ ಏನು ಪ್ರಶ್ನೆಗಳದಾವಲ್ಲ ಅವಷ್ಟು ನೋಡ್ಕೊಂಡ್ಬಿಟ್ರೆ ಸಾಕು. ಇನ್ನು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಲ್ಲಿ ಕೂಡ 1 ಅಂಕದ ಪ್ರಶ್ನೆ 1 ಅಥವಾ 2 ಪ್ರಶ್ನೆ ಕೇಳ್ತಾನ. 1 ಅಂದ್ರೆ ಫಿಕ್ಸ್ ಅಲ್ಲಿ 1 ಏನ್ ಬರ್ತೈತಪ್ಪ ಅಂದ್ರ ಇದು ನಿಮ್ಗೆ ಅಲ್ಲಿ ಸೂತ್ರ ಬರ್ತೈತಿ ನೋಡ್ರಿ. ಸೂತ್ರ ಫಿಕ್ಸ್ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳಿಂದ ಸೂತ್ರ ಕೇಳ್ತಾನೆ ನಿಮ್ಗೆ. ಏನಪ್ಪಾ ಅಂದ್ರ ವೃತ್ತಖಂಡದ ತ್ರಿಜ್ಯವನ್ನು ವೃತ್ತಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಮತ್ತು ಕಂಸದ ಉದ್ದವನ್ನು ಕಂಡುಹಿಡಿಯುವ ಸೂತ್ರ. 2 ಸೂತ್ರಗಳದಪ್ಪ ಈ ಅಧ್ಯಾಯದಾಗ. ಆ 2 ಸೂತ್ರಗಳಲ್ಲಿ ಒಂದನ್ನ ಫಿಕ್ಸ್ ನಿಮ್ಗೆ FA3ಗೆ ಕೇಳ್ತಾರ. ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರಿಪ್ಪ ಅಂದ್ರ ಮುಗಿದಾಯ್ತು. ನೀವು ಸುಲಭವಾಗಿ 20 ಅಂಕಗಳನ್ನ ಪಡಿಬಹುದು. ಇವಾಗ ನೋಡೋಣ ವಿದ್ಯಾರ್ಥಿಗಳೇ, ಎಲ್ಲ ತರ ಈಗ ನೋಡ್ರಿ 8.1ರಾಗ 1 ಅಂಕ ಕೇಳ್ತಕ್ಕಂಥ ಪ್ರಶ್ನೆಗಳದಾವು. 8.1 ಇಲ್ಲಿ ನೋಡ್ರಿ ಈ ತರ ಅದಾವ. ಸೈನ್ A = 3/4 ಆದ್ರ ಇವು 2 ಕೇಳಪ್ಪ ಅಂದ್ರೆ 2 ಅಂಕ ಕೇಳ್ದ. ಆದರೆ ಕಾಸ್ A tan A ಬೆಲೆ ಲೆಕ್ಕಿಸಿ ಅಂದ್ರ ನೀವು ಇದನ್ನ 2 ಅಂಕಕ್ಕೆ ಕೇಳ್ಬೇಕು. 1 ಅಂಕಕ್ಕೆ ಅಂದ್ರೆ ನೇರವಾಗಿ ಸೈನ್ A ಕೊಟ್ಟು ಕೊಶಕ್ A ಕೇಳ್ಬೇಕು. ಈಗ ಸೆಕ್ ಕೊಟ್ಟ ಸೆಕ್ದ ವಿಲೋಮ ಕಾಸ್ ಕೇಳ್ಬೋದು. ಅದು 1 ಅಂಕದ ಪ್ರಶ್ನೆ ಆಗ್ಬಿಡುತ್ತೆ ನೇರವಾಗಿ. ಇನ್ನು ಅದೇ ರೀತಿ ನೋಡ್ರಿ ಇಲ್ಲಿ ನೋಡ್ರಿ ಇವೆಲ್ಲ ನಿಮ್ಗೆ ಆಲ್ರೆಡಿ ಏನಪ್ಪಾ ಅಂದ್ರ 8.2 ನಾನು ಹೇಳಿನಿ. ಇಲ್ಲಿ 1 ಅಂಕದ ಪ್ರಶ್ನೆಗಳು ಇಲ್ಲಿ ಬೆಳೆಯೋದು. ಇವುಗಳನ್ನು ಕೂಡ ನಿಮ್ಗ 1 ಅಂಕಕ್ಕೆ ಕೇಳ್ಬೋದು. ಇನ್ನು 3 ಅಂಕದ ಪ್ರಶ್ನೆ ಹೇಳಿದೆ ನಾನು 8.2ರಾಗ. ಇಲ್ಲಿ ನೋಡ್ರಿ 2, 3, 4, 5 ಮುಖ್ಯವಾಗಿ 3, 4, 5 ಇವು ನಿಮಗ 3 ಅಂಕಕ್ಕೆ ಫಿಕ್ಸ್ ಬರ್ತಕ್ಕಂಥ ಪ್ರಶ್ನೆ. ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಏನಪ್ಪಾ ಅಂದ್ರ ವಾರ್ಷಿಕ ಪೇಪರ್ನಾಗ ರಿಪೀಟ್ ಆಗೈತಿ. ಇದು ಒಂದು ಅಥವಾ ನಿಮ್ಗೆ ಆಪ್ಷನ್ಸ್ ಕೊಡ್ತಾನ ಚಾಯ್ಸಿಂಗ್, ಇದನ್ನೊಂದು ಕೊಟ್ಟಿರ್ತಾನೆ ಬೆಲೆ ಹಾಕೋದೊಂದು, ಮತ್ತೆ ಸಾಧಿಸಿ ಅಂತ ನಿಮಗ 8.3ರಾಗದ ವಿದ್ಯಾರ್ಥಿಗಳೇ. ಇಲ್ಲಿ ಬೇಕಾದ್ರೆ ಇಲ್ಲಿ ಕೂಡ 1 ಮಾರ್ಕ್ಸಿನ ಪ್ರಶ್ನೆಗಳದ ನೋಡ್ರಿ. ಇಲ್ಲಿ ಕೂಡ 1 ಅಂಕ ಕೇಳ್ಬೋದು. 3 ಮಾರ್ಕ್ಸಿನ ಅದ ನೋಡ್ರಿ. ಇಲ್ಲಿ ಮುಖ್ಯ ಪ್ರಶ್ನೆ 4ರಿಂದ 4ರಾಗದಾವು. 10 ಪ್ರಶ್ನೆಗಳದಾವ ಸಾಧಿಸಿ ಅಂತ. ಈ ಪ್ರಶ್ನೆ ಫಿಕ್ಸ್ ಒಂದು ನಿಮಗ 3 ಅಂಕಕ್ಕ ಈ FA3ಗೆ ಮತ್ತು ವಾರ್ಷಿಕ ಪರೀಕ್ಷೆ ಫಿಕ್ಸ್ ಬರ್ತಕ್ಕಂಥ ಪ್ರಶ್ನೆಗಳು. ಇದಿಷ್ಟು ಈ ಅಭ್ಯಾಸದಿಂದ. ಇನ್ನು ತ್ರಿಕೋನಮಿತಿಯ ಕೆಲವು ಅನ್ವಯಗಳು ವಿದ್ಯಾರ್ಥಿಗಳು ಇಲ್ಲಿ 1 ಅಂಕಕ್ಕೆ ಏನ್ ಕೇಳಂಗಿಲ್ಲ. ನಿಮಗ ಕೇಳಿದ್ರ 3 ಅಥವಾ 4 ಅಂಕ ಮುಗೀತು. ಇದ್ರ ಮತ್ತೇನ್ ಬರಂಗಿಲ್ಲ.
ಹಾಗಾಗಿ 4 ಅಂಕದ ಪ್ರಶ್ನೆಗಳನ್ನೇ ಈಗ ಟೆಸ್ಟ್ನಾಗ ಫಿಕ್ಸ್ ಕೇಳ್ತಾನೆ ನಿಮ್ಗ. ಈಗ ಆಲ್ರೆಡಿ ಉದಾಹರಣೆ ಒಳಗೂ ಕೂಡ ಅದಾವ, ಎಕ್ಸಸೈಸ್ನಾಗ ಕೂಡ ಅದಾವಪ್ಪ. ಹಾಗಾಗಿ 4 ಅಂಕಕ್ಕೆ ಅಂದ್ರ ಒಂದ್ ಸ್ವಲ್ಪ 2 ಕೋನ ಇರ್ತಕ್ಕಂಥದ್ದು, ಒಂದ್ ದೊಡ್ಡ ಕ್ವಶನ್ ಅನ್ನೇ ಕೇಳ್ತಾನೆ ನಿಮಗ. ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳೇ ಅದಾವಪ್ಪ. ಮುಖ್ಯವಾಗಿ ಹೇಳ್ಬೇಕಾಗಿದೆ ನೋಡ್ರಿ, ಇವಾಗ 2, 3, 4 ಇವೆಲ್ಲ ಇಂಪಾರ್ಟೆಂಟೇ ಇದಾವ. ಹಾಗಾಗಿ ಈ ತರ ಪ್ರಶ್ನೆಗಳನ್ನ ನಿಮಗೇನಪ್ಪ ಅಂದ್ರ ಇವಾಗ ಸದ್ದ FA3ಗೆ ಒಂದ್ ಕೇಳ್ತಾನ, ಅದಷ್ಟು ಪ್ರಾಕ್ಟೀಸ್ ಮಾಡ್ರಿ ಹೆಚ್ಚು. ಇನ್ನು ವೃತ್ತಗಳಿಗೆ ಸಂಬಂಧಪಟ್ಟಂಗ ನೋಡ್ರಿ, ವೃತ್ತಗಳು ಇಲ್ಲಿ ನಾನು ಒಂದ್ ಅಂಕದ ಪ್ರಶ್ನೆ, ಇನ್ನ ಒಂದ್ 3 ಅಂಕದ ಪ್ರಮೇಯ. ಈಗ FA3 ಫಿಕ್ಸ್, ಇದು ಎನ್ಯುವಲ್ ಎಕ್ಸಾಮ್ದಾಗ ಆದ್ರೂ ಅದೇ ತರ ಫಿಕ್ಸ್. ಇನ್ನು 1 ಮಾರ್ಕ್ಸ್ ನೋಡ್ರಿ, ಇಲ್ಲಿ 10.1 ಹೇಳಿದೆ ನಾನು, ವೃತ್ತವನ್ನು ಸ್ಪರ್ಶಕವೊಂದು ಛೇದಿಸುವ ಬಿಂದುಗಳ ಸಂಖ್ಯೆ ಈ ತರ. ಮತ್ತೆ ಇಲ್ಲಿ ಅದ ನೋಡ್ರಿ, ಇವು ಬಹಳಷ್ಟು ಇಂಪಾರ್ಟೆಂಟ್ ಇವೆ. ಫಿಕ್ಸ್ ಕ್ವಶನ್ ನೋಡ್ರಿ, ಇದು ರಿಪೀಟ್ ಆಗಿ ಕೇಳಿದಂತ ಪ್ರಶ್ನೆಗಳು ಇವು. ಅದು ಏನಪ್ಪಾ ಅಂದ್ರ ನಿಮ್ಮ ವಾರ್ಷಿಕ ಪೇಪರ್ನಾಗ. ಹಾಗಾಗಿ ಇವತ್ತು ನಟ್ ನೋಡ್ಕೊಂಡ್ಬಿಟ್ರಿ. ಇನ್ನ ಥಿಯರಮ್ ಅಂತೂ ಆಲ್ರೆಡಿ ಗೊತ್ತದ, 10.1 ಮತ್ತು 10.2 ಇದರ 90% ಕೇಳೋದು 10.2 ವಾರ್ಷಿಕ ಪರೀಕ್ಷೆಯಲ್ಲಿ ಮತ್ತು ಈ FA3ಯಲ್ಲಿ ಕೂಡ. ಹಾಗಾಗಿ ನೀವೇನ್ ಮಾಡ್ರಪ್ಪ ಅಂದ್ರ ಈ ಪ್ರಮೇಯ 10.2 ಪ್ರಾಕ್ಟೀಸ್ ಮಾಡ್ರಿ. ಇನ್ನ ಮುಂದಿನ ಅದೇ ಇನ್ನ ನಿಮ್ಗೆ ವಾರ್ಷಿಕ ಪೇಪರ್ದಲ್ಲಿ ನೋಡ್ರಪ್ಪ, ಈ ತರ 1 ಮಾರ್ಕ್ಸಿನ ಪ್ರಶ್ನೆ ಇರ್ತೈತಿ. ನಾನು ಯಾಕಂದ್ರೆ P ಬೆಲೆ 90, Q ಬೆಲೆ 90, ಇವೆರಡು P ಪ್ಲಸ್ Q 90, 180 ಆಯ್ತು. ಇನ್ T ಪ್ಲಸ್ O ಕೂಡಿಸಿದ್ರು 180 ಆಗ್ಬೇಕು. ಇದು 110 ಇತ್ತಂದ್ರ ಇದು 70 ಇರ್ಲಾಕೆ ಬೇಕು ನೋಡ್ರಿ. ಆಪ್ಷನ್ ಕರೆಕ್ಟ್ ಆಗಿ 70 ಯಾವ್ದು 70B ಅದ ಕರೆಕ್ಟ್ ಆಗಿ ಬರ್ಬಿಟ್ರೆ ಸಾಕು. ಚತುರ್ಭುಜ ಕೊಟ್ಟು ಕೇಳೋಣ, ತ್ರಿಭುಜಗಳು ಕೊಟ್ಟು ಕೂಡ ನಿಮ್ಗ ಕೇಳ್ತಾನ. ಹಾಗಾಗಿ ಈ ಪ್ರಶ್ನೆಗಳನ್ನ ಸರಿಯಾಗಿ ನೋಡ್ಕೊಂಡ್ಬಿಟ್ರಿ. ಇನ್ನ ಒಂದೊಂದ್ಸರಿ ನಿಮ್ಗೆ 3 ಅಂಕದ ಪ್ರಶ್ನೆಗಳು ಎನ್ಯುವಲ್ ಎಕ್ಸಾಮ್ದಾಗ ಕೇಳ್ತಾನಪ್ಪ ಇವು. ಇನ್ನ ಕೊನೆಯದಾಗಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು. ಈಗ ನಾನು 3 ಅಂಕದ ಪ್ರಶ್ನೆಗಳು ಕೂಡ ಮುಗ್ದಾವು, 4 ಅಂಕದ ಪ್ರಶ್ನೆಗಳು ಕೂಡ ಮುಗ್ದಾವು. ಇದನ್ನ ನಾವು ಈ FA3 ಪರಿಗಣಿಸಿದ್ದೇ ಆದ್ರ ಇದ್ರಾಗ ನಾವು 2 ಅಂಕದ ಅಷ್ಟೇ ಕೇಳಕ ಅಂಕಗಳು ಉಳ್ದಾವಪ್ಪ. ಹಾಗಾಗಿ ಇಲ್ಲಿ ನೀವು ಎನ್ಯುವಲ್ ಎಕ್ಸಾಮ್ದಾಗ ಈ ಅದೇ ನಿಮ್ಗೆ 2 ಅಂಕದ ಪ್ರಶ್ನೆಗಳನ್ನು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗೆ ಕೇಳೋಣ, 3 ಅಂಕಕ್ಕೂ ಕೇಳೋಣ, 1 ಅಂಕಕ್ಕೂ ಕೇಳೋಣ. ನಿಮಗೆ ಇವಾಗ ಸದ್ದ ಈ ನಿಮಗೂ ಕೂಡ 2 ಅಂಕ ಮತ್ತು 3 ಅಂಕದ ಪ್ರಶ್ನೆಗಳು ಈ ಅಧ್ಯಾಯದಿಂದ ಬರ್ತಾವು. ಮತ್ತು 1 ಅಂಕಕ್ಕೆ ನೇರವಾಗಿ ನಿಮಗೆ ಇವೆರಡು ಸೂತ್ರ ಅದ ನೋಡ್ರಿ, ನೆನಪಿಟ್ಕೊಂಡ್ಬಿಡ್ರಿ. ಈ ಫಿಕ್ಸ್ FA3ನಾಗ ಬಂದೇ ಬರ್ತಾವು. ಥೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ θ/360 × πr². ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ θ/360 × 2πr. ನೋಡಿ, ಎರಡು ಸೂತ್ರಕ್ಕೆ ವ್ಯತ್ಯಾಸ ಏನಪ್ಪಾ, ಇಲ್ಲಿ πr² ಐತಿ, ಇಲ್ಲಿ 2πr ಐತಿ, ಉಳ್ಕಾದೆಲ್ಲ ಸೇಮ್ ಅದ. ಇದೇ ಸೂತ್ರ ನೀವು ಜಸ್ಟ್ 1 ಮಾರ್ಕ್ಸ್ ಕೇಳಿದನ ಮತ್ತು ಒಂದು ಲೆಕ್ಕದಾಗ ಕೂಡ ಇವತ್ತನ್ನೇ ಬಳಸ್ತೀವಿ. ಹಾಗೆ ನೋಡ್ರಿ, ಈ ಸೂತ್ರ ಬಹಳ ನೋಡಿ ಎಷ್ಟು ಯೂಸ್ಫುಲ್ ಅದ ನಿಮಗ. ಇಲ್ಲಿ ಥೀಟಾನ ಬೆಲೆ ಮತ್ತು ಆರ್ನ ಬೆಲೆ ಹಾಕಿ ನಾವು ಲೆಕ್ಕ ಬಿಡಿಸಿದ್ರೆ ಸಾಕು, 2 ಅಂಕದ ಪ್ರಶ್ನೆ ಮುಗಿತೈತಿ. ಇವಾಗ ನೋಡ್ರಿ, 2 ಅಂಕ ಕೇಳ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಮೊದಲಿಗೇನೆ ಅದಾವ. 1, 2, ಈ 3 ಆಗಿರ್ಬೋದು. ಇನ್ನ ಈ 4ಗೆ 2 ಪ್ರಶ್ನೆ ಕೇಳಿದ್ರೆ ಇವು 3 ಅಂಕ ಕೇಳ್ತಾನ. ಈ 1, 2, 3 ನೋಡ್ರಿ ಬಹಳಷ್ಟು ಇಂಪಾರ್ಟೆಂಟ್ ಅದಾವ. ಇವು ನಿಮ್ಮ ಮುಖ್ಯವಾಗಿ 2 ಅಂಕಕ್ಕೆ ಈ ಕೇಳ್ತಕ್ಕಂಥ ಪ್ರಶ್ನೆಗಳಾಗ್ಯಾವ. ವಿದ್ಯಾರ್ಥಿಗಳೇ, ಈ ತರ ಪ್ರಶ್ನೆಗಳನ್ನ ನೀವು ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡ್ರಿ. ನೀವು ಅತಿ ಸುಲಭವಾಗಿ ಏನ್ ಮಾಡ್ಬೋದು ಅಂದ್ರೆ FA3ಗೆ ಔಟ್ ಆಫ್ ಔಟ್ ಮಾಡಬಹುದು. ಮತ್ತ ಇವೇ ಪ್ರಶ್ನೆಗಳು ಏನಪ್ಪಾ ಅಂದ್ರೆ ಮುಂದೆ ನಿಮ್ಗ ಎನ್ಯುವಲ್ ಎಕ್ಸಾಮ್ದಾಗ ಕೂಡ ಬರ್ತಾವು. ವಿದ್ಯಾರ್ಥಿಗಳು, ನಿಮ್ಗೋಸ್ಕರ ನಾನು ಏನ್ ಮಾಡೀನಿ ಇವಾಗ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಮಾಡಿದ್ದೀನಿ. ಅದನ್ನ ನೋಡ್ರಿ. ಇವಾಗ ಇಲ್ಲಿ ನೋಡ್ರಿ, ಮುಖ್ಯವಾಗಿ ಅಲ್ತಮಸ್ ಮ್ಯಾಥ್ಸ್ ಅಕಾಡೆಮಿ ವಿದ್ಯಾರ್ಥಿಗಳಿಗೆ ಕ್ಲಾಸ್ 10 FA3 ಮಾರ್ಕ್ಸ್ ಎಷ್ಟು 20 ಮಾರ್ಕ್ಸ್. ಇದು 50 ನಿಮಿಷದ ಒಂದು ಪರೀಕ್ಷೆ. ಇಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರವನ್ನು ನೀಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. 1 ಅಂಕದ 2 ಪ್ರಶ್ನೆಗಳು ಅದಾವು. ಇಲ್ಲಿ ನೋಡ್ರಿ, ಥೀಟಾ 13 sin θ = 12 ಆದ್ರೆ ಕೋಶಕ್ ಥೀಟಾನ ಬೆಲೆ ಕಂಡಿಡಿರಿ. ನಾನು ಆಗ್ಲೇ ಹೇಳಿದೆ ನಿಮಗ. ಇಲ್ಲಿ ನೋಡ್ರಿ, 13 sin θ, ಸೈನ್ ದ ವಿಲೋಮ ಯಾವಪ್ಪ ಅಂದ್ರ ಕೋಶಕ್ ಆಗ್ತೈತಿ. ಈ 13 ಗುಣಾಕಾರ ಈ ಕಡೆ ಬಂದಾಗ ಏನಪ್ಪಾ ಭಾಗಾಕಾರ ಆತಿ. 12/13 ವಿಲೋಮ ಯಾವ್ದು ಬರ್ತೈತಿ? 13/12. ಒಂದು ವೃತ್ತದ 2 ಬಿಂದುಗಳ ಮೂಲಕ ಹಾದು ಹೋಗುವ ಸರಳ ರೇಖೆ 1 ಅಂಕಕ್ಕೆ ಇನ್ನೊಂದು. ಆ ಒಂದು ವೃತ್ತಕ್ಕ
ಒಂದು ವೃತ್ತದ ಎರಡು ಬಿಂದುಗಳ ಮೂಲಕ ಹೋಗುವಂತ ರೇಖೆ ನಾವು ಏನಂತ ಕರಿತೀವಿ ಅಂದ್ರೆ ವೃತ್ತ ಛೇದಕ ಅಂತ ಕರಿತೀವಿ. ಬಹು ಆಯ್ಕೆ ಪ್ರಶ್ನೆ ಈ ರೀತಿ ಬಹು ಆಯ್ಕೆ ಎರಡು ಪ್ರಶ್ನೆಗಳು ನಿಮ್ಗ ಬರಬಹುದು. ಇನ್ನು ವಿದ್ಯಾರ್ಥಿಗಳೇ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ನೇರವಾಗಿ ಒಂದ್ ಅಂಕದ ಎರಡು ಪ್ರಶ್ನೆಗಳದ ನೋಡ್ರಿಪ್ಪ. ನಾನಿಲ್ಲಿ ಕೇಳಿದಂತ ಪ್ರಶ್ನೆಗಳು ನೋಡ್ರಿ. ವೃತ್ತ ಕೇಂದ್ರದಲ್ಲಿ ಉಂಟಾದ ಕೋನವು ಥೀಟಾ ಡಿಗ್ರಿ ಆದಾಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಬರೆಯಿರಿ. ನಿಮ್ಗೆ ಗೊತ್ತ ಥೀಟಾ ಬೈ 360 ಇಂಟು πr² ಅಂತ. ಇನ್ನು ಇಲ್ಲಿ ನೋಡ್ರಪ್ಪ, ಈ ಚಿತ್ರದಲ್ಲಿ ಟಿ ಎ ಮತ್ತು ಟಿ ಬಿಗಳು ಏನದಾವಪ್ಪ, ಎರಡು ಸ್ಪರ್ಶಕಗಳದಾವು. ಇಲ್ಲಿ ಟಿ ಕೋನ 60 ಡಿಗ್ರಿ ಆದ್ರ ಈ ಓ ಕೋನದ ಬೆಲೆ ಎಷ್ಟು? ಈ ತರ ಪ್ರಶ್ನೆ ನಿಮ್ಗೆ ಚತುರ್ಭುಜಕ್ಕೆ ಬರ್ಬೋದು, ಇಲ್ಲ ತ್ರಿಭುಜಕ್ಕೆ ಬರ್ಬೋದು. ನೋಡ್ರಪ್ಪ, ಇಲ್ಲಿ ಎ 90 ಇರ್ತಿ, ಬಿ 90 ಇರ್ತಿ. ಯಾಕಂದ್ರ ಪ್ರಮೇಯ 10.1 ನಿಮ್ಗೆ ಗೊತ್ತದ. 90 90 180 ಆಯ್ತು. ಇನ್ನು ಇವೆರಡು ಕೂಡಿಸಿದ್ರು ಕೂಡ ಏಟಾಗಬೇಕಪ್ಪ, 180ನೇ ಆಗ್ಬೇಕು. ಹಾಗಾಗಿ ಇದು 60 ಐತಿ, ಇದು ಏಟಾಗ್ತೈತಪ್ಪ ಅಂದ್ರೆ 120 ಆಗ್ತೈತಿ. ಇನ್ನು ವಿದ್ಯಾರ್ಥಿಗಳೇ, ಇನ್ನು ಒಂದ್ ಅಂಕದ ಅದು, ಇನ್ನು ಎರಡು ಅಂಕದ ಪ್ರಶ್ನೆಗಳು ನೋಡ್ರಿ. ಒಂದು ವೃತ್ತ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್. ತ್ರಿಜ್ಯಾಂತರ ಖಂಡದ ಕೋನವು 60 ಡಿಗ್ರಿ ಆದ್ರೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಈ ತರ ಪ್ರಶ್ನೆ ಎರಡು ಅಂಕಕ್ಕೆ ಬರಬಹುದು ವಿದ್ಯಾರ್ಥಿಗಳು. ಇದೇ ತರ ಬೇರೆನೂ ಬರ್ಬೋದು. ಇನ್ನು 15 cot A = 8 ಆದ್ರೆ sin A ಮತ್ತು sec A ಕಂಡುಹಿಡಿಯಿರಿ. ಈ ಮಾದರಿಯೊಳಗೆ ನಿಮ್ಗ ಈ ತ್ರಿಕೋನಮಿತಿಯ ಅಭ್ಯಾಸದಿಂದ ಒಂದು ಪ್ರಶ್ನೆ ಬರ್ತೈತಿ. ಇನ್ನೊಂದೇನಪ್ಪಾ ಅಂದ್ರ, ಒಂದು ಗಡಿಯಾರದಲ್ಲಿ ನಿಮಿಷದ ಮುಳ್ಳಿನ ಉದ್ದವು 14 ಸೆಂಟಿಮೀಟರ್ ಆಗಿದೆ. 5 ನಿಮಿಷದಲ್ಲಿ ಅದು ಕ್ರಮಿಸಿದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇದು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳ ಮೇಲಿಂದ ಇನ್ನೊಂದು 2 ಮಾರ್ಕ್ಸ್ನ ಪ್ರಶ್ನೆ. ಇನ್ನು 3 ಅಂಕದ ಪ್ರಶ್ನೆಗಳು ಯಾವಾಗಿರ್ತಾವ ಅಂದ್ರ, ನಿಮ್ಗೆ ಆಲ್ರೆಡಿ ನಾನು ಹೇಳಿನಿ, ಪ್ರಮೇಯ 10.2 ಮತ್ತಿನ ತ್ರಿಕೋನಮಿತಿ ಒಳಗಿಂದ ಇನ್ನೊಂದು 3 ಅಂಕದ ಪ್ರಶ್ನೆ ನೋಡ್ರಿ. ಇಲ್ಲಿ √ of 1 + sin A upon 1 - sin A = sec A + tan A ಎಂದು ಸಾಧಿಸಿ. ಈ ತರ ಫಿಕ್ಸ್ ಪ್ರಶ್ನೆ ನಿಮಗ ಬಂದೇ ಬರ್ತೈತಿ. ಅಥವಾ ಆರ್ ಸಾಧಿಸಿ ಅಂತ ಹೇಳ್ಕಿಂದ ಇನ್ನೊಂದ ಇದನ್ನ ಕೇಳ್ತಾನಪ್ಪ, ಇವೆರಡರಾಗ ಒಂದನ್ನ ಬಿಡಿಸ್ರಿ. ಫಿಕ್ಸ್ ಈ ತರ ಒಂದು ಪ್ರಶ್ನೆ ಬರ್ತೈತಿ. ಇನ್ನು 4 ಅಂಕದ ನಾನು ನಿಮ್ಗೆ ಆಲ್ರೆಡಿ ಹೇಳಿ, ಅದು ತ್ರಿಕೋನಮಿತಿಯ ಕೆಲವು ಅನ್ವಯಗಳಿಂದ ಬರ್ತೈತಿ. ಇಲ್ಲಿ ನಾನು ಒಂದು ಯಾವ್ದೋ ಕ್ವಶನ್ ಹಾಕಿದ್ದೀನಿ, ನಿಮ್ಗೆ ಅಲ್ಲಿ ಇದೇ ತರ ಯಾವ್ದಾದ್ರು ಒಂದು ಪ್ರಶ್ನೆ ಫಿಕ್ಸ್ ಬಂದೇ ಬರ್ತೈತಿ. ಹಾಗಾಗಿ ನೀವು ಯಾವುದೇ ಬಂದು ಕೂಡ ಬಿಡ್ಸಕ್ ರೆಡಿ ಇರಬೇಕು. ಬಹಳಷ್ಟು ಸುಲಭವಾಗಿ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಬಿಡಿಸ್ರಿ. ಈಸಿಯಾಗಿ ನೀವು 20ಕ್ಕೆ 20 ಅಂಕಗಳನ್ನ ತಗೋಬಹುದು. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಗೆ ಗೆಳೆಯರಿಗೆ ಶೇರ್ ಮಾಡಿ.